ಲಾಸ್ಟ್ 30 ಮಿನಿಟ್ಸಿಂದ ಕೂತ್ಕೊಂಡಿದ್ದೇವೆ. 30-40 ಮಿನಿಟ್ಸಿಂದ ಕೂತ್ಕೊಂಡಿದ್ದೇವೆ. ಬೋರ್ಡಿಂಗ್ ಸ್ಟಾರ್ಟ್ ಆಗಲಿಲ್ಲ. ಡಿಲೇ ನಮ್ಮ ಜಪಾನ್ ಏರ್ಲೈನ್ಸ್ ಕಡೆಯಿಂದ. ಇಲ್ಲ ಡಿಲೇ ಇಲ್ಲ, ಬಟ್ ಬೋರ್ಡಿಂಗ್ ಇನ್ನು ಸ್ಟಾರ್ಟ್ ಆಗಲಿಲ್ಲ. ಅದೇ ಬೋರ್ಡಿಂಗ್ ಇಷ್ಟೊತ್ತರೊಳಗೆ ಸ್ಟಾರ್ಟ್ ಆಗಿದೆ. ಇಲ್ಲ ಸ್ಟಾರ್ಟ್ ಆಗಿದೆ, ಬಟ್ ಫಸ್ಟ್ ಡಿಸೇಬಲ್ ಇದ್ದವರಿಗೆ ಫಸ್ಟ್, ಅದಾದಮೇಲೆ ಪ್ರಾಯದವರಿಗೆ, ಆಮೇಲೆ ಮಕ್ಕಳಿದ್ದವರಿಗೆ, ಸಣ್ಣ ಮಕ್ಕಳಿದ್ದವರಿಗೆ, ಆಮೇಲೆ ನಮ್ಮಂಥ ಗೋಣಗಳಿಗೆ. ಹಾಗೆ ಸೊ ವೆಯ್ಟ್ ಮಾಡ್ತಿದ್ದೇವೆ. ಕೂತು ಬೋರ್ ಆಯ್ತು ನಮಗೆ, ಅದಕ್ಕೆ ಹಾಗೆ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡುವಂತ ಬಂದವರು. ನಮಗೆ ನಿಮ್ಮ ಹತ್ರ ಯಾರಿಲ್ಲ ಗೈಸ್, ನಿಮ್ಮ ಹತ್ರ ಮಾತಾಡಿದ್ರೆ ನಂಗೆ ಒಂಥರ ಖುಷಿ, ಮನಸ್ಸಿದೆಲ್ಲ ಬೇಜಾರು ಹೋಗ್ತದೆ ನಿಮ್ಮ ಹತ್ರ ಹೇಳಿದ್ಮೇಲೆ. एक काम कर 200 रुपए दे और 50 रुपए काट ओवर एक्टिंग के वजह ಇದೇ ಟೈಮ್ ಪಾಸ್ ಹಾಗೆ. ಸೊ ಎಸ್, ನೋಡುವ ಈಗ ಸ್ಟಾರ್ಟ್ ಆಗ್ಬೋದು, ಒಳಗೋದ್ಮೇಲೆ ವಾಪಸ್ ಮಾತಾಡುವ. ಗೈಸ್ ಫೈನಲಿ ಬೋರ್ಡಿಂಗ್ ಆಯಿತು, ನಾವು ಹೋಗ್ತಿದ್ದೇವೆ ಒಳಗೆ. ಮೆಲ್ಲ ಮೆಲ್ಲ. ಸೊ ಜನ ಇಲ್ಲ ನಮ್ಮ ಎದುರಲ್ಲಿ, ನಾವಿಬ್ಬರೇ ನಮ್ಮ ಗ್ರೂಪಲ್ಲಿ. ಹಿಂದಿದ್ದಾರೆ ಜನ. ಓಕೆ ಹೋಗಿ ಸೀಟಲ್ಲಿ ಕೂತ್ಕೊಳ್ಳೋ ಫಸ್ಟ್, ಮತ್ತೆ ನಮ್ಮ ಗೈಸೊಟ್ಟಿಗೆ ಮಾತಾಡುವ. ಹಾಂ, K&H ದಿಸ್ ಒನ್. ನಮ್ಮ ಅಕ್ಕನಿಗೆ ಸೀಟ್ ಸಿಕ್ಕಿತು ನೋಡಿ ಗೈಸ್. ಖಾಲಿ ಪ್ಲೇನ್, ಇನ್ನು ಜನರು ಬರಬೇಕಷ್ಟೇ. ನಮ್ಮದು ಬಾಹುಬಲಿ ಅಣ್ಣ ಅವರು ಫುಲ್ಲು ಇಡ್ತಾ ಇದ್ದಾರೆ. ಮಿಸ್ಟರ್ ಬಾಹುಬಲಿ, ಹೌಸ್ ದ ಜೋಶ್. ಮೆಲ್ಲ ಮೆಲ್ಲ ಮೆಲ್ಲ. ಲ್ಯಾಪ್ಟಾಪ್ ನಜ್ಜುಗುಜ್ಜಾಗತ್ತು. ಎಸ್ ಪ್ಲೀಸ್. ನಾನು ಅದು ನನಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅದಲ್ಲ, ಅದು ಆ್ಯಕ್ಚುಲಿ ಇನ್ಅಪ್ರೋಪ್ರಿಯೇಟ್ ಸಾಂಗ್. ಕತ್ತಲಲ್ಲಿ ಏನಾದರೂ ಸಾಂಗ್ ಹೇಳಿ. ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರಡಿಯಾ? ನಾವು ಇಷ್ಟು ಬೆಳ್ಳಗಿದ್ದೇನೆ. ಅಲ್ಲಿ ಟ್ಯೂಬ್, ಅದು ಲೈಟ್ ಬೀಳ್ತುಂಟು ಅದಕ್ಕೆ. ನಾನು ನೋಡಿ ಕಪ್ಪು. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಸೊ ಜರ್ನಿ ಟ್ರಾವೆಲ್ ಅರ್ಥ ಆಯ್ತು ಅನ್ಸುತ್ತೆ. ಜರ್ನಿ ಟ್ರಾವೆಲ್ ಆಗ್ತಾ ಉಂಟಲ್ಲ, ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಉಂಟು. ಓಂ ನಮಃ ಶಿವಾಯ. ಒಂದರ ಹಿಂದೆ ಒಂದು ಫ್ಲೈಟ್ ಬರ್ತಾ ಉಂಟು ಗೈಸ್. ಸೊ ಹೌದದೇ ಒಳ್ಳೆ ಪ್ರೊಸೆಷನ್, ಜಾತ್ರೆ ಪ್ರೊಸೆಷನ್ ಥರ ಆಗ್ತಾ ಉಂಟು. ಫುಲ್ ಲೈಟ್ಸ್, ಒಂದರ ಹಿಂದೆ ಒಂದು ಟ್ಯಾಬ್ಲೋ ಥರ ಬರ್ತಾ ಉಂಟು ನೋಡಿ. ಅಲ್ಲಿ ನೋಡಿ ಕಾಣ್ತಾ ಉಂಟು, ರೆಕ್ಕೆ ಆಗ್ತಾ ಉಂಟು, ಕಾಣುವುದಿಲ್ಲ, ಬಟ್ ಒಂದರ ಹಿಂದೆ ಒಂದು ಬರ್ತಾ ಉಂಟು. ಹಾಗೆ ಇನ್ನೂ ಸಹ ನಮ್ಮದು ಟೇಕ್ ಆಫ್ ಆಗಲಿಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಫ್ಲೈಟ್ ಹಿಂದೆ ಇನ್ನೊಂದುಂಟು, ಅದರ ಹಿಂದೆ ಇನ್ನೊಂದು ಅಲ್ಲಿ ಕಾಣ್ತಾ ಉಂಟಲ್ಲ, ಬರ್ತಾ ಉಂಟು. ಓಕೆ, ಈಗ ನಮ್ಮದು ಆಗ್ತದೆ. fasten your seat belts. Let's go. ಮೇಲೆ ಈಗ ರಾತ್ರಿ ನಮ್ಮದು ವ್ಯಾನ್ಕೋರ್ ಟೈಮಲ್ಲಿ ಈಗ 2:30 ಮಧ್ಯರಾತ್ರಿ. ಎಂದು ಒಂದು ಸರ್ಪ್ರೈಸಿಂಗ್ ಥಿಂಗ್ ಹೇಳಿದ್ರೆ, ಈ ಫ್ಲೈಟಲ್ಲಿ ಜನನೇ ಇಲ್ಲ ಗೈಸ್. ಇಡೀ ಫ್ಲೈಟ್ ಖಾಲಿ. ಅಲ್ಲಿ ನೋಡಿ, ಎಕ್ಕಿ ಒಂದು 4-5 ಜನ ಕಾಣ್ತಿದ್ದಾರೆ ನಮಗೆ. ಇಂಟರ್ನ್ಯಾಷನಲ್ ಫ್ಲೈಟ್, ಬಟ್ ಫುಲ್ ಖಾಲಿ ತೋರಿಸ್ತಾರೆ ನೋಡಿ. ಇಲ್ಲಿ ನೋಡಿ, ಎಕ್ಕಿ ಒಂದೊಂದು ರೋ ಅಲ್ಲಿ ಒಂದು 2-3 ಜನ ಇದ್ದಾರೆ. ಹಿಂದೆ ಎಲ್ಲ ಫುಲ್ ಖಾಲಿ. ಬೇರೆ ಕಡೆ ಹೋಗಿ ಕುತ್ಕೊಳ್ಬೇಕಾ? ನಮ್ಮದೇ ಫ್ಲೈಟ್, ಎಲ್ಲಿ ಬೇಕು ಹೋಗಿ ಕುತ್ಕೊಳ್ಬೋದು, ಎಲ್ಲಿ ಬೇಕು ಹೋಗಿ ಮಲಗ್ಬೋದು, ಆ ಥರ ಉಂಟು ನೋಡ್ಲಿಕ್ಕೆ ಅಲ್ಲ. ಭಾರಿ ಖುಷಿ ಆಗ್ತದೆ. ಒಳ್ಳೆ ನಿದ್ರೆ ಎಲ್ಲ ಆಗದಿದ್ದವರಿಗೆ ಅಲ್ಲೋಗಿ ಸೀದಾ ಮಲಗ್, ಕಾಲ್ ನೀಡಿ ಮಲಗ್.
So ನಮಗೆ or dinner ಇನ್ ಫ್ಲೈಟ್ in flight has arrived. So ನಿಮಗೆ ತೋರಿಸ್ತೇನೆ ನನಗೆ ಎಂತೆಲ್ಲ ಕೊಟ್ಟಿದ್ದಾರೆ ಅಂತ. ಈಗ ಎಷ್ಟಾಯ್ತು ಟೈಮ್ ಎಷ್ಟಾಯ್ತು ಗೊತ್ತಿಲ್ಲ, ಬಟ್ ಡೆಸ್ಟಿನೇಷನ್ ಇನ್ನು 8 ಗಂಟೆ ಉಂಟು ಮುಟ್ಲಿಕ್ಕೆ. ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಈಗ ಬೆಳಿಗ್ಗೆ ಆಗ್ತದೆ, 3 ಗಂಟೆ ಹತ್ರ ಆಗಿರ್ಬೇಕು, ಜಾಸ್ತಿ ಆಗಿರ್ಬೇಕು. ಸೊ ಇಲ್ಲಿ ಗೊತ್ತಿಲ್ಲ ಟೈಮ್. ಇಂಡಿಯಾದಲ್ಲಿ 8 ಗಂಟೆ ಆಗಿರ್ಬೋದು ಅಂತ. ಇರ್ಬೋದು. ಇಂಡಿಯಾದಲ್ಲಿ ಈಗ ಒಂದು 5-6 ಗಂಟೆ ಸಂಜೆ. ಸೊ ನಮ್ಗೆ ಈಗ ಡಿನ್ನರ್ ಸಿಕ್ಕಿದೆ ಸೊ ಇದು ಎಂತದ್ದು ಗೊತ್ತಿಲ್ಲ, ಲಂಚ್ ಬ್ರೇಕ್ಫಾಸ್ಟ್ ಡಿನ್ನರ್ ಸಿಕ್ಕಿದೆ ಫ್ಲೈಟಲ್ಲಿ. ಸೊ ತೋರಿಸ್ತೇನೆ ನೋಡಿ ಎಂತೆಲ್ಲ ಉಂಟು. ಸೊ ಈಗ ಇದು ಸಹ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ, ಹಿಂದೂ ಮೀಲ್. ಸೊ ಇದು ಯಾವುದು ಇರುವುದಿಲ್ಲ. ಲೆಟ್ಸ್ ಸಿ ಏನುಂಟಂತ. ಸ್ಮೆಲ್ಸ್ ಡಿಲಿಷಿಯಸ್. ಚಿಕನ್ ಅದು. ಹೌದಾ? ಸೊ ಸ್ಟಿಕ್ಕಿ ರೈಸ್ chicken. ಮತ್ತೆ ಚಿಕನ್ ಜೊತೆ ಇಲ್ಲಿ ಸ್ಯಾಲಡ್ ಎಗೇನ್ ಸೇಮ್. ಮತ್ತೆ ಇದೆಂತ, ಇದು ಬ್ರೆಡ್ ಅಲ್ಲ, ಇದು ಬ್ರೆಡ್, ಇದು ಐಸ್ ಕ್ರೀಮ್, ಬಟರ್, ಫ್ರೂಟ್ಸ್. ಇದು ಬ್ರೆಡ್ ಮತ್ತೆ ಬಟರ್ ಒಟ್ಟಿಗೆ ಹಾಕಿ ತಿನ್ಲಿಕ್ಕೆ. ಮತ್ತೆ ಫ್ರೂಟ್ಸ್ ಉಂಟು, ಎಂತ ಸ್ಟೀಮ್ಡ್ ವೆಜ್ಜೀಸ್. ಸೊ ಇದು ನಮ್ಮ ಡಿನ್ನರ್. ಮತ್ತೆ ನೀರು ಮತ್ತೆ ನೀರ್ ಬಾಟಲ್. ಇದು ಬಟ್ ನಮ್ಮ ಇದರಲ್ಲಿ ಹ್ಯಾಪಿಯೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಒಂದು ಚಿಕನ್. ಸೊ ಇದೆಂತ ಎಲ್ಲದಕ್ಕಿಂತ ಹ್ಯಾಪಿಯೆಸ್ಟ್ ಥಿಂಗ್ ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಉಂಟು ಈಗ ಡಿನ್ನರ್ ಮುಗಿಸಿ. ಸೊ ಫೈನಲಿ ನನ್ನ ಗಂಡ ತುಂಬಾ ಬೇಜಾರಲ್ಲಿದ್ರು, ಐಸ್ ಕ್ರೀಮ್ ಕೊಡಿಲ್ಲ ಅಂತ. ಫೈನಲಿ ಅವ್ರ ಮಾತು ಕೇಳಿ ಐಸ್ ಕ್ರೀಮ್ ಕೊಡಿದ್ದಾರೆ. ಲೆಟ್ಸ್ ಐಸ್ ಎಂಜಾಯ್. ಕ್ರೀಮ್ ತಿನ್ನೋದು ವಿಡಿಯೋ ಅವ್ರ ಜೊತೆ ಮಾಡುವ. ಈಗ ಊಟ ಆದ್ಮೇಲೆ ನಮ್ಮಕ್ಕ ಟೀ ತಗೊಂಡಿದ್ದಾರೆ. ಏನ ಊಟ ಆದ್ಮೇಲೆ ಟೀ? ನನಗೆ ಇನ್ನು ಸಂಜೆ ಚಹಾ ಕುಡಿಲಿಲ್ಲ. ಸಂಜೆ ಚಹಾ ಕುಡಿದು ಅಭ್ಯಾಸ ಆಗಿದೆ. ಈಗ ಚಹಾ ಇಲ್ಲದೆ ತಲೆನೋವು ಬರ್ತದೆ. ಅದಕ್ಕೆ ಈಗ ರಾತ್ರಿ ಚಾವ. ರಾತ್ರಿಗೆ ಚಹಾ. ಹೇಗೂ ನನಗೆ ಈಗ ಮಲಗ್ಲಿಕ್ಕಿಲ್ಲ, ಯಾಕಂದ್ರೆ ಮತ್ತೆ ಹೋದ್ಮೇಲೆ ಮಲಗಬೇಕು. ಸೊ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಈಗ ನಿಮ್ಮನ್ನು ಹಾಕ್ತಾ ಇದ್ದೇನೆ. ಮುಂದೆ ತೆಗ್ದ ಮುಂದೆ ತೆಗೆದೆ, 2 ತೆಗಿಬೇಕು. ಅದು ಫುಲ್ ಬಿಳಿ ಆಗ್ತದೆ. ಈಗ ಆಲ್ರೆಡಿ ಬಿಳಿ ಆಗಿದೆ. ಮತ್ತೆ ಇದು ನೋಡಿ, ಶುಗರ್ ತುಂಬ ಟರ್ಬ್ಯುಲೆನ್ಸ್ ಉಂಟು ಗೈಸ್. ಒಂದು ಹಾಕಿದ್ದೇನೆ, ಮೇ ಬಿ 2 ಬೇಕು ಅದಕ್ಕೆ ತಗೊಂಡಿದ್ದೇನೆ. ನೋಡಿ ಆಲ್ರೆಡಿ ಬಿಳಿ ಆಗಿದೆ. ನಾನು ಚಹಾ ಮಾಡಿದ್ರೆ ಮನೇಲಿ ಇದೇ ಕಲರ್ ಆಗುದು. ಚಹಾ ಮಾಡಿದ್ರೆ ಚಹಾ ಕಲರ್ ಬರ್ತದೆ. ಸತ್ಯ ಹೇಳ್ಬೇಕಾದ್ರೆ ಗೊತ್ತಾಗ್ತಿಲ್ಲ, ಬಿಸಿನೀರಿಗೆ ಕುಡ್ದಾಗ ಆಗ್ತದೆ. ಬಟ್ ಯಾ ಐ ಟೇಕ್ ಮೀ. ಜೀರ್ಣ ಆಗ್ತದೆ ಈಗ ಇಷ್ಟೆಲ್ಲ ತಿಂದಿದ್ದು. ಈಗ 11:24 ರಾತ್ರಿ. ಸೊ ರಾತ್ರಿ ನಮಗೆ ಬ್ರೇಕ್ಫಾಸ್ಟ್. ಅವರಿಗೆ ನಾವಿನ್ನು ಕೆನಡಾದವರು ಅಂತ ಎಣಿಸ್ತಾ ಇದ್ದೆ, ಅದಕ್ಕೆ ನಮಗೆ ಬೆಳಿಗ್ಗೆ ತಿಂಡಿ. ಹೌದು, ಆ್ಯಕ್ಚುಲಿ ಅಲ್ಲಿ ಬೆಳಿಗ್ಗೆ, ಇಲ್ಲಿಗ ರಾತ್ರಿ 11:45. ಈಗ ಬ್ರೇಕ್ಫಾಸ್ಟ್ ಅಂತೆ. ಸೊ ಇದೇನಪ್ಪ? ನಮ್ಮದು croissant. ಸೇಮ್ ಎಗೇನ್ ನಮ್ಮದು ಇದು ಸಹ ಪ್ರೀ ಬುಕ್ಡ್ ಹಿಂದೂ ಮೀಲ್, ನಾನ್ ವೆಜ್ ಮೀಲ್, ಇದು ಕ್ರೋಸಾಂಟ್. ಬ್ರೇಕ್ಫಾಸ್ಟ್. ಇಲ್ಲ, ಅವ್ರು ಹೇಳಿದ್ರು ಮಸಾಲಾ ಸ್ಯಾಂಡ್ವಿಚ್ ಅಂತ ಹೇಳಿದ್ರು. ಹೌದು, ಅದು ನಂಗೆ ಕೊಡ್ಲಿಲ್ಲ. ಓಪನ್ ಮಾಡಿ ನೋಡು ಅಂತ. ಇಲ್ಲ ರೀ, ಇದು ಕ್ರೋಸಾಂಟ್ ರೀ. ನನ್ನ ಹಾ, ಗಂಡನಿಗೆ so- ಚಹಾ ಇದ್ರೆ ಈಗ ಕ್ರೋಸಾಂಟಿಗೆ ಹಾಕಿದ್ದಾರೆ. ಓ, ಇದೇ ಮಸಾಲಾ ಅಷ್ಟೇ. ಸ್ಯಾಂಡ್ವಿಚ್ ಹೇಳಿದೆ ನಾನು. ನೋಡು, ಓಪನ್ ಮಾಡು. ಅಷ್ಟೇ. ಮತ್ತೆಂತ ವೆಜ್ಜೀಸ್ ಈಗೇನು? ಅಷ್ಟೇ. ನೈಸ್. ಮತ್ತೆ ಫ್ರೂಟ್ ಉಂಟು ಬೆಳಿಗ್ಗೆ. ಕೇಚ್ ಅಪ್ ಉಂಟು, ಕೇಚ್ ಅಪ್. ಮತ್ತೆ ಚಾ ಕೇಳಿದ್ರೆ ಚಾ ಕೊಡ್ತಾರೆ. ಚಹಾ ಕೊಡ್ತಾರೆ. ಈಗ ಕಾಫಿ ತಗೊಳ್ಳೋದ, ಚಹಾ ಕುಡುದ? ಚಹಾ ಒಳ್ಳೆ ಇಲ್ಲ, ಕಾಫಿ ತಗೊಳ್ತೇನೆ. ಟೀ ಲವರ್ಸ್ ಅಸೆಂಬಲ್. ಬೇಡ ಮಾರೆ. ಅವ್ರು ಹೇಳಿದ್ರು ಮಸಾಲಾ ಸ್ಯಾಂಡ್ವಿಚ್ ಅಂತ ಹೇಳಿದ್ರು, ಬಟ್ ದಿಸ್ ಇಸ್ ಕ್ರೋಸಾಂಟ್ ಸ್ಯಾಂಡ್ವಿಚ್. ಹೌದು. ಸೊ ನಿಮ್ಗೆ ಗೊತ್ತಿರಲ್ಲ ಕ್ರೋಸಾಂಟ್. ಬಟ್ ಹಸಿವಿಗೆ ಎಂತ ಸಾಕ್ತದೆ. ಹೌದು. ಡಿನ್ನರ್ ಟೈಮಲ್ಲಿ, ಲೋಕಲ್ ಡಿನ್ನರ್ ಟೈಮಲ್ಲಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ, ಮತ್ತೆ ಚಾ ಕುಡಿದ್ದೇವೆ. ಹೌದು, ನನ್ನ ಗಂಡನಿಗೆ ಈಗ ಚಹಾ ಕೊಡ್ತಾ ಇಲ್ಲ, ವಿಚ್ ಇಸ್ ಅ ಗುಡ್ ಥಿಂಗ್. ಇಲ್ದ್ರೆ ಈ ಸ್ಯಾಂಡ್ವಿಚ್ ಅನ್ನು ಚಹಾ ಕಷ್ಟ ತಿಂತಿದ್ರು. ನಾನೀಗ ತಿಂತೇನೆ ಗೈಸ್, ತುಂಬ ಹಸಿವಾಗ್ತದೆ. ಎಸ್. ನಮಗೆ ಕೊಟ್ಟಿರೋದೇ ಕೋಲ್ಡ್ ಬ್ರೇಕ್ಫಾಸ್ಟ್ ಆಯ್ತಾ, ಬಿಸಿ ಮಾಡಲಿಲ್ಲ. ಅದರಲ್ಲಿ ಸಹ ನನ್ನ ಗಂಡ ನೈಫೆಲ್ಲ ಯೂಸ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಅದು ಕಟ್ಟು ಹೋಗಿ ಓಪನ್ ಹಾರ್ಟ್ ಸರ್ಜರಿ ಆಗ್ತುಂಟು. ನನಗೆ ಎಷ್ಟು
ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಲ್ರೆಡಿ ಅದು ಸತ್ತು ಬಿದ್ದಿದೆ, ಅದರಿಂದ ಈಗ ತೆಗಿತಾ ಇದ್ದಾರೆ. ಸಾಕು ನೀವು ಕೈ ಹೇಳ್ತಿದ್ದಿ ಹೀಗೆ. ಓ ಫೈನಲಿ 1 ಪೀಸ್ ಬ್ರೆಡ್ ಸಿಕ್ತು ಗೈಸ್. ಫೈನಲಿ ಇದೊಂದು ಬಿಸಿ ಮಾಡಿ ಕೊಟ್ಟಿದ್ರೆ ಒಳ್ಳೆ ಆಗ್ತಿತ್ತು. ಬಟ್ ಸೊ ಇದು ಇನ್ನು ನಾನ್ ವೆಜ್ ಇದಕ್ಕೆ ಮೊಟ್ಟೆ ಹಾಕಿ ಕೊಟ್ಟಿದ್ದಾರೆ. ಹೌದು, ನಮಗೆ ಬೇಕನ್ ಅದು ಇದು ಎಂತೆಲ್ಲ ಹಾಕಲಿಲ್ಲ. ಇಂದು ಮೀಲ್ ಆಗಿದ್ದಕ್ಕೆ ಬಿಸಿದೆ ಕೊಡ್ತೀನಿ. ಓಕೆ, ಇಷ್ಟೇ ಹೇಳಲಿಕ್ಕಿತ್ತು. ಎಗ್ ಆಮ್ಲೆಟ್. ನನ್ನ ಗಂಡ ಏನೆಲ್ಲ ಕಿತಾಪತಿ ಮಾಡ್ತಿದ್ದಾರೆ ಅಂತ ಅಷ್ಟೇ ಅಪ್ಡೇಟ್ಸಿಗೆ. ಈಗ ನಾನು ತಿಂತೀನಿ. ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡೋ ಒಂದು ವಿಚಿತ್ರ ನೋಡಿದೆ. ಸೊ ನನಗೆ ಅದು ಎಂತ ಅಂತ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳಿ. ಸೊ ಆ್ಯಪಲ್ ಇದು ಅರ್ಧ ಸ್ಕಿನ್ ಹೀಗೆ ತೆಗೆದಿದ್ದಾರೆ ಟ್ರಯಾಂಗಲ್ ಶೇಪಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ತೆಗೆದಾದ್ರೆ ಫುಲ್ ಶೇವ್ ಮಾಡ್ಬೋದಿಲ್ಲ. ಸ್ಟೈಲ್ ಎಂತ ಸ್ಟೈಲ್ ಅದು. ನಾನು ಎಣಿಸಿದ ಜಪಾನ್ ಏರ್ಲೈನ್ ಸಿಂಬಲ್ ಏನಾಗಿರ್ಬೋದು, ಅದು ಸಹ ಅಲ್ಲ. ಸೊ ಯಾಕೆ ಹೀಗೆ ಮಾಡಿರ್ತಾರೆ? ಏನಾದರೂ ರೀಸನ್ ಉಂಟಾ? ಕಾಮೆಂಟ್ಸ್ ಅಲ್ಲಿ ಹೇಳಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಗೈಸ್, ಪೂಜಿತನಿಗೆ ವರ್ಲ್ಡ್ ಟೂರ್ ಮಾಡ್ಬೇಕಂತೆ. ಅದಕ್ಕೆ ವರ್ಲ್ಡ್ ಟೂರ್ ಮಾಡಿಸ್ತಿದ್ದೇನೆ ನೋಡಿ. ನೀವು ಹೇಳಿ ಅಣ್ಣ ವರ್ಲ್ಡ್ ಟೂರಿಗೆ ಕರ್ಕೊಂಡು ಹೋಗಿ ಅಂತ. ಹೌದು, ವರ್ಲ್ಡ್ ಟೂರ್ ಮಾಡಿ. ಇದನ್ನೇ ತೋರಿಸಿ ವರ್ಲ್ಡ್ ಟೂರ್ ಅಂತೆ ಗೈಸ್. ನೋಡಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾ ಓ ನೋ. ಅಮೇರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, UAE, ಇಂಡಿಯಾ, ಎಲ್ಲಿ ಬೇಕು ಹೇಳಿ. ಏಷ್ಯಾ, ಈಗ ಚೈನಾ, ಜಪಾನ್, ಎಲ್ಲಿ ಬೇಕಾದ್ರೆ ತಿರುಗಿ ತಿರುಗು 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 ತಿರುಗಿ 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 ನೋಡೆ ನನ್ನ ತಿರುಗಿ. ನಿಮಗೆ ಪರ್ಫ್ಯೂಮ್ ಬೇಕಿದ್ರೆ ಇಲ್ಲಿ ತಗೊಳ್ಳೋದು. ಗೈಸ್, ಎಲ್ಲಿದ್ದೇವೆ ನಾವು? ನಮ್ಮ ಭಾರತ ದೇಶದಲ್ಲಿ ಬೆಂಗಳೂರಿನಲ್ಲಿ ಎಂತ ಮಾಡಿದ್ದಾರೆ ಮಾರೆ. ಓ ಮೈ ಗಾಡ್. ಇಲ್ಲಿ ನೋಡಿ. ಹೌದು, ಫಸ್ಟ್ ನಿಜ ಆನೆ ಥರ ಕಾಣ್ತಿತ್ತು ಮಾರೆ ದೂರದಿಂದ. ಏರ್ಪೋರ್ಟಲ್ಲಿ ನಿಜ ಆನೆ. ಭಾರಿ ಸೂಪರ್ ಮಾಡಿದ್ದಾರೆ, ಭಾರಿ ಸೂಪರ್ ಮಾಡಿದ್ದಾರೆ. ಗೈಸ್, ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದೇವೆ ಈಗ. ಲ್ಯಾಂಡ್ ಆದ್ವಿ. ಒಂದು ಮಾತ್ರ ಸತ್ಯ, ನಾವೀಗ ಜಪಾನ್ ಏರ್ಪೋರ್ಟ್ ಹೋದ್ವಿ, ಡ್ಯೂಟಿ ಫ್ರೀ. ವ್ಯಾನ್ಕೋವರ್, ನಮ್ಮ ಅಲ್ಲಿ ಕೆನಡಾದಲ್ಲಿ ಹೋದ್ವಿ, ಎಲ್ಲ ಕಡೆ ಹೋದ್ವಿ. ಬಟ್ ಇದ್ರಷ್ಟು ಬ್ಯೂಟಿಫುಲ್ ಯಾವುದೂ ಇಲ್ಲ, ಚಾನ್ಸೇ ಇಲ್ಲ. ಮಾಡ್ತಿಲ್ಲ, ಸತ್ಯ ಹೇಳ್ತಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ಹೇಳಿದ್ರೆ ನನಗೆ ನೋಡಿ ಭಾರಿ ಖುಷಿ ಆಗ್ತಾ ಉಂಟು, ಭಾರಿ ಖುಷಿ ಆಗ್ತಾ ಉಂಟು. ಬ್ಯೂಟಿಫುಲ್ ಉಂಟು. ಈಗ ನಮ್ಮ ಬ್ಯಾಗಿಗೆ ಕಾಯ್ತಿದ್ದೇವೆ. ನಾವು ಬರುವಾಗ ಸ್ವಲ್ಪ ಡಿಲೇ ಆಯಿತು. ನಾವು ಡ್ಯೂಟಿ ಫ್ರೀ ಅದೀಗ ತೋರಿಸಿದ್ವಲ್ಲ, ಭಾರಿ ಸೂಪರ್ ಇತ್ತು, ಅದು ನೋಡ್ತಾ ಬಂದ್ವಿ. ಸೊ ನಮ್ಮದು ಬ್ಯಾಗಿಗೆ ಕಾಯ್ತಿದ್ದೇವೆ ಈಗ. ನಮ್ಮ ಅಕ್ಕ ಸ್ಟ್ರಾಲರ್ ಇಟ್ಕೊಂಡು ಬಂದಿದ್ದಾರೆ. ಇದು ಏ ಒಂದು ಬಂತು. ನಿಮ್ಗೆ ಗೊತ್ತೇ ಆಗ್ಲಿಲ್ಲಲ್ಲ ಅದು ನಿಮ್ದಂತ ಅವಸ್ಥೆ. ಪವರ್ ಟ್ರಿಪ್ ನೋಡಿ ಹೇಳಿದ್ ನಾನು. ಎರಡನೇ ಬ್ಯಾಗ್ ನಮ್ದಾ? ಹೌದು. ಎರಡು ಡುಮ್ಮನವ್ರು ಬಂದಿದ್ದಾರೆ. ಇನ್ನು ಇಬ್ಬರು ಸ್ವಲ್ಪ ಸಣ್ಣವರು, ಸ್ವಲ್ಪ ಸಣ್ಣವರು. ಗೈಸ್, ನನ್ ಗಂಡ ಬ್ಯಾಗೇ ತಕೊಳ್ತಿಲ್ಲ ಗೈಸ್, ಅವ್ರಿಗೆ ಗುರ್ತನೇ ಸಿಕ್ತಿಲ್ಲ. ಅವಸ್ಥೆ. ಇನ್ನೊಂದು ಬಂತು. ನಿಮ್ಮ ಅಮ್ಮನ ಸೀರೆನೋ ಅಥವಾ ನನ್ನ ಅಜ್ಜಿ ಸೀರೆನೋ, ಎರಡರಲ್ಲಿ ಯಾವುದೋ ಒಂದು ಊಟದ್ರಲ್ಲಿ ಅಜ್ಜಿ ಸೀರೆದು. ನೋಡಿ ಗೈಸ್, ನನ್ನ ಅಜ್ಜಿಯ ಕಿರು ಕಾಣಿಕೆ ಸಹ ಉಂಟಿದ್ರಲ್ಲಿ. ನೋಡಿ, ಅಜ್ಜಿಯ ಕಿರು ಕಾಣಿಕೆ ಇದು. ಸೊ ನಮ್ಮ ಹಮಾಲಿ ಅವರು ಕೆಲಸ ಮಾಡ್ತಿದ್ದಾರೆ. ಬೇಗ ಬೇಗ ಇಡಿ, ಬೇಗ. ದುಡ್ಡು ಕೊಡ್ತೀರಾ ನಿಮ್ಗೆ? ಬೇಗ ಇಡಿ. ಹೆಲ್ಪ್ ಮಾಡೋದಿಲ್ಲ ಗೈಸ್. ನಾ ಮಾಡ್ಲಿಕ್ಕೆ ಹೋದೆ, ಆದ್ರೆ ನನ್ನ ಗಂಡ ಬೇಡ ಬೇಡ ನಾನು ಇಡ್ತೇನೆ ಅಂತ ಹೇಳಿದ್ರು. ಅವ್ರು ಸುಮ್ಮನೆ ಕ್ಯಾಮರಾ ನಾಟಕ ಮಾಡ್ತಿದ್ದಾರೆ.
ಪ್ರೀತಿ ತುಂಬ ಉಂಟು, ಆದರೆ ಬರೇ ನಾಟಕ. ಬೇಗ ಬೇಗ ಈ ಹಮಾಲಿ ಆಗುದಿಲ್ಲ ಗೈಸ್, ತುಂಬ ಹೊತ್ತು ತಗೊಳ್ತಾ ಇದ್ದಾರೆ, ನಮ್ದು ಟೈಮ್ ಎಲ್ಲ ವೇಸ್ಟ್ ಆಗ್ತಾ ಉಂಟು. ಸೊ ಅವರ ಕೊಡುವ ಅಮೌಂಟಲ್ಲಿ ಅರ್ಧ ಕಟ್ ಮಾಡೋದು ಇವತ್ತು. ನಿಮಗೆ ಅರ್ಧ ಆಯ್ತಾ ಪೇಮೆಂಟ್? ಫುಲ್ ಪೇಮೆಂಟ್ ಇಲ್ಲ ನಿಮಗೆ, ಅರ್ಧ ಪೇಮೆಂಟು. ಗ್ರ್ಯಾಂಡ್ ಆಗಿದೆ ಅಷ್ಟೇ. ಕುತ್ಕೊಂಡು ಬೆನ್ನಲ್ಲಿ ನೋವಾಗ್ತಾ ಉಂಟು, ಆದರೆ ಹೆಂಡತಿ ನೋಡಿ ವಿಡಿಯೋ ಮಾಡ್ತಿದ್ದಾಳೆ, ಹೆಲ್ಪೇ ಮಾಡೋದಿಲ್ಲ. ಅವ್ರಿಗೆ ಗೊತ್ತುಂಟು, ನಾ ಅವರಿಗೆ ಹೇಳಿದ್ದೇನೆ ಆಲ್ರೆಡಿ ನೀವು ನಾಟಕ ಮಾಡೋದಂತ. ಹಿಟ್ ಆಯಿತು. ಥ್ಯಾಂಕ್ ಯು. ಓಕೆ, ಇನ್ನು ನೆಕ್ಸ್ಟ್ ಮುಂದೆ ಹೋಗ್ತೇವೆ, ಎಂತ ಉಂಟು ತೋರಿಸ್ತೇವೆ. ಭಾರಿ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಇದು, ಇನ್ನೂ ಸಹ ಎದುರಲ್ಲಿ ಹೊಸ ಟರ್ಮಿನಲ್. ಬಟ್ ನಾವು ಈಗ ಡ್ಯೂಟಿ ಫ್ರೀ ತೋರಿಸಿದ್ದಲ್ಲ, ಫ್ರೀ ನೋಡುವಾಗಲೇ ತುಂಬ ಖುಷಿ ಆಯಿತು. ಅಲ್ಲ ಇದು ಈಗ ನಮಗೆ ಸ್ವಲ್ಪ ಹರಿಯಲಿದ್ದೇವೆ. ಹೌದು. ಸೊ ಮೇ ಬಿ ಅದು ಹೊಸ ಟರ್ಮಿನಲ್ಸ್ ನಾವು ನಮ್ಮ ಸಬ್ಸ್ಕ್ರೈಬರ್ಸಿಗೆ ವಿಡಿಯೋ ಮಾಡಿ ತೋರಿಸ್ತೇವೆ. ಬಟ್ ಮೇ ಬಿ ರಿಟರ್ನ್ ಬರುವಾಗ. ಈಗ ಹೋಗ್ತಾ ಇರೋವಾಗ ಎಂತೆಲ್ಲ ಉಂಟು, ಬನ್ನಿ ಹೋಗುವ. ನನ್ನ ಗಂಡ ಪಾಪರಾಗಿದ್ದಾರಂತೆ, ₹1 ಕೂಡ ಇಲ್ಲ, ಅದಕ್ಕೆ ನಮಗೆ ATM ಹೋಗ್ಬೇಕು. ಎಕ್ಸಿಟ್ ಆಗುವಾಗ ಈಚೆ ಬಲ್ಲ, ನಮಗೆ ಎಕ್ಸಿಟ್ ಆಗುವಾಗ ಆ್ಯಕ್ಚುಲಿ ಅದು ಟರ್ಮಿನಲ್ ಒಳಗಿದು ನೋಡ್ಲಿಕ್ಕೆ ಸಿಗಲಿಲ್ಲ ಗೈಸ್. ನೆಕ್ಸ್ಟ್ ಇಲ್ಲೀಗ ಇದು ಎಂತ, ಇಲ್ಲಿ ಜಸ್ಟ್ ಈಗ ಸ್ವಲ್ಪ ನೋಡ್ಲಿಕ್ಕೆ ಸಿಗ್ತಾ ಉಂಟು, ಇದು ತೋರಿಸ್ತೇವೆ ಅಂತ. ಬಟ್ ರಿಟರ್ನ್ ಹೋಗುವಾಗ ಇದೇ ಟರ್ಮಿನಲ್. ಸೊ ಆಗ ನಿಮಗೆ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ತೋರಿಸ್ತೇವೆ. ಬ್ಯೂಟಿಫುಲ್ ಉಂಟು ನಮ್ಮ ಬ್ಯಾಂಗ್ಳೂರ್ ಟರ್ಮಿನಲ್ 2 ಏರ್ಪೋರ್ಟ್ ಅಂತ. ಬಟ್ ಈಗ ಇಷ್ಟೇ ಕಾಣೋದು, ಅದನ್ನು ತೋರಿಸ್ತೇವೆ ನಾವು. ಈಗ ಹೀಗೆ ಕಾಣುದು, ಸಾರಿ ಹೀಗೆ ಕಾಣುದು. ಇಲ್ಲಿ ನೋಡಿ, ಭಾರಿ ಸೂಪರ್ ಮಾಡಿದ್ದಾರೆ. ಬಟ್ ಸಪ್ರೇಟ್ ಬ್ಲಾಗಿಗೆ ವೆಯ್ಟ್ ಮಾಡಿ ಗೈಸ್. ಇಲ್ಲಿ ನೋಡಿ ತುಂಬ ಸೆಕೆ ಆಗ್ತಾ ಉಂಟು. ಅಂತ ವಿಷಯ ಹೇಳಿದರೆ, ಇಲ್ಲಿ ಬೆಂಗಳೂರಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಇದು ವೆಂಡೀಸ್ ಎಲ್ಲ ಬಂದಿದೆ ನೋಡಿ. ಇದೆಲ್ಲ ಕ್ಯಾನಡಾ, US ಇಲ್ಲೆಲ್ಲ ಭಾರಿ ಕಾಮನ್. ಲೈಕ್ ಹೇಗೆ ಸಬ್ವೆ ಎಲ್ಲ ಉಂಟಲ್ಲ, ಮೆಕ್ಡಿ ಎಲ್ಲ ಉಂಟು, ಅದೇ ಥರ ತುಂಬ ಕಾಮನ್ ಅಲ್ಲಿ ಎಲ್ಲ. ಒಂದೊಂದು ಸ್ಟ್ರೀಟಲ್ಲಿ ಸಹ ಇರ್ತದೆ. ಸೊ ಅದನ್ನು ಇಲ್ಲಿ ನೋಡಿದ್ವಿ ಇವತ್ತು. ಇದುವೇ ನಮ್ಮ ಬೆಂಗಳೂರು. ನನ್ನ ಗಂಡ ಬಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಕೊಡ್ತಾ ಇದ್ದಾರೆ. ಕಾರ್ಡ್ ನಮ್ಮದಲ್ಲ, ಯಾರ್ದೋ ಬೇರೆ ಕಾರ್ಡ್. ಸೊ ನಾನಿಲ್ಲಿ ಯಾರ್ದು ಕಾರ್ಡ್ ATMಗೆ ಬಂದೆ, ಇಲ್ಲಿ ಕಾರ್ಡ್ ಬ್ಲಾಕ್ ಆಗಿದೆ. ಯಾರ್ದಂತ ಗೊತ್ತಿಲ್ಲ, ಎಲ್ಲ ಬಂದು ಹೋಗ್ತಿದ್ರು. ಇದೇ ರೀಸನ್, ಇಲ್ಲಿ ಕಾರ್ಡ್ ಆಲ್ರೆಡಿ ಬ್ಲಾಕ್ ಆಗಿದೆ. ಈಗ ಇಲ್ಲಿ ತೋರಿಸ್ತೇನೆ, ತೆಗಿಲಿಕ್ಕೆ ಆಗ್ತಿಲ್ಲ ಅದು. ಸೊ ನಾವು ಬೇರೆ ATMಗೆ ಹೋಗುವ. ಇದು ಕಾರ್ಡ್ ಬ್ಲಾಕ್ ಆಗಿದೆ, ಯಾರೋ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಕಾರ್ಡನ್ನು, ತೆಗಿಲಿಕ್ಕೆ ಆಗ್ತಿಲ್ಲ. ಸೊ ಬಂದಿದ್ದೇವೆ ಫೈನಲಿ ನಮ್ಮ ತಾಯ್ನಾಡಿಗೆ. ಎಷ್ಟು ಖುಷಿ ಉಂಟಂದ್ರೆ ನಂಗೆ ಹೇಳಲಿಕ್ಕೆ ಆಗ್ತಿಲ್ಲ, ದುಃಖ ಬರ್ತಾ ಉಂಟು, ಅಷ್ಟು ಖುಷಿ 2 ಆಗ್ತಾ ವರ್ಷದ ಉಂಟು. ನಂತರ ಎಲ್ಲರನ್ನು ನೋಡ್ತೇವೆ. ಹೌದು. ಅಂಡ್ ಇನ್ನೊಂದು ಎಂತ ಹೇಳಿದ್ರೆ, ಸರ್ಪ್ರೈಸ್ ವಿಸಿಟ್. ಯಾರಿಗೂ ಗೊತ್ತಿಲ್ಲ. ಹೇಳಿದ್ದೇವೆ, ಮುಂದೆ ಡೇಟ್ಸ್ ಹೇಳಿದ್ದೇವೆ, ಹೌದು. ಬಟ್ ಇವತ್ತಂತೇಳಿ ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲರಿಗೆ ಸರ್ಪ್ರೈಸ್. ಮೋಸ್ಟ್ಲಿ ನೋಡುವ ರಿಯಾಕ್ಷನ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತಾ ಹೇಳಿ. ಬಟ್ ನಮಗೂ ಖುಷಿ ಆಗ್ತಾ ಉಂಟು. 2 ವರ್ಷ ನಂತರ ಎಲ್ಲರನ್ನೀಗ ಮೀಟ್ ಮಾಡಲಿಕ್ಕೆ ವಿಡಿಯೋ ಕಾಲಲ್ಲಿ ನೋಡ್ತಿದ್ವಿ, ಬಟ್ ಫಿಸಿಕಲಿ ಟಚ್ ಮಾಡಲಿಕ್ಕೆ ಸಿಗ್ತದೆ, ಅದು ಒಂದು ಖುಷಿ ನೋಡುವ. ಹೌದು. ಸೊ ಇದಾಯಿತು ನಮ್ಮ ಜರ್ನಿ ಫ್ರಮ್ ಕ್ಯಾನಡಾ ಟು ಇಂಡಿಯಾ. ಸೊ ನಿಮ್ಗೆ ಹೇಗಾಯ್ತು ಹೇಳಿ. ಹೋಪ್ಫುಲಿ ನಾವು ಯಾರಾದರೂ ಮೀಟ್ ಮಾಡಿದರೆ ಹಾಯ್ ಹೇಳಿ ಇನ್ನು ಮಾತಾಡೋಣ. ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್. ಬಾಯ್.